ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತೊಂದು ಕಡಲೆಬೇಳೆ ಯೂಸ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಒಂದು ವಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಟೀ ಟೈಮಿಗೆ ಆಗ್ಬೋದು, ಇಲ್ಲ ಮಕ್ಳು ಕೇಳಿದಾಗ ಆಗ್ಬೋದು, ಇಲ್ಲ ನೆಂಟ್ರೇನಾದರೂ ಬಂದಾಗ ಮತ್ತು ಹಬ್ಬ ಹರಿದಿನಗಳಲ್ಲೂ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಈ ವಡೆನ ಅಂತ ನೋಡ್ಕೊಳ್ಳೋಣ. ನಾನು ಕಡಲೆಬೇಳೆ ವಡೆ ಮಾಡೋಕ್ಕೋಸ್ಕರ ಮೊದಲಿಗೆ ನೋಡಿ, ಇಲ್ಲಿ ಒಂದು ಬಟ್ಲ ಆಗೋಷ್ಟು ನಾನು ಕಡಲೆಬೇಳೆನ ನೆನೆಸಿ ತೊಗೊಂಡಿದ್ದೀನಿ. ಒಂದು 2 ಅವರ್ ಇದನ್ನು ನೆನೆಸ್ಕೊಂಡಿದ್ದೀನಿ. ಒಂದು 2-3 ಸಲ ಚೆನ್ನಾಗಿ ತೊಳೆದು ಜಸ್ಟ್ 2 ಅವರ್ ಅಷ್ಟೇ ನೆನೆಸ್ಕೋಬೇಕು. ಜಾಸ್ತಿ ನೆನೆಸ್ಕೊಬಿಟ್ರೆ ಬೇಳೆ ಮೆತ್ತಗಾಗ್ಬಿಡತ್ತೆ. ನೋಡಿ, ಹಿಂಗೆ ಕೈಯಲ್ಲಿ ಹಿಂಗೆ ಕಟ್ ಮಾಡಿದ್ರೆ ಪಟ್ ಅಂತ ಕಟ್ ಆಗಬೇಕು ಅಷ್ಟೇ. ಜಾಸ್ತಿ ಪ್ರೆಸ್ ಮಾಡಿದ್ರೆ ಅದು ಪುಡಿಯೋ ಥರ ಎಲ್ಲ ಆಗಬಾರ್ದು. ನೋಡಿ, ಈ ರೀತಿ ಕಟ್ ಆಗಬೇಕು. ಈ ರೀತಿ ಜಸ್ಟ್ 2 ಅವರ್ ನೆನೆಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ವಡೆ ಬರುತ್ತೆ. ಇವಾಗ ನೋಡಿ, ಇದರಲ್ಲಿರೋ ನೀರೆಲ್ಲ ಶೋಧಿಸ್ಕೊಬಿಟ್ಟು ತೊಗೊಂಡ್ಬಿಡ್ತೀನಿ. ನೀರೆಲ್ಲ ಶೋಧಿಸಿ ತೊಗೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು, ನೀರೇನು ಸೇರಿಸ್ದಲೇ ತರಿಯಾಗಿ ರುಬ್ಕೋಬೇಕು. ಅದಕ್ಕೋಸ್ಕರ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಈ ಕಡಲೆಬೇಳೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು, ಸ್ವಲ್ಪನೂ ನೀರು ಸೇರಿಸ್ಕೋಬಾರ್ದು ಯಾವುದೇ ಕಾರಣಕ್ಕೂ, ಇಲ್ಲ ಮೆತ್ತಗಾಗ್ಬಿಡತ್ತೆ. ನೋಡಿ, ಆನು ಆಫು ಮಾಡಿಕೊಂಡು ಇದನ್ನು ತರಿಯಾಗಿ ರುಬ್ಕೊಂಬರ್ತೀನಿ. ನೋಡಿ, ರುಬ್ಬಿದ್ದೀನಿ ಕೂಡ, ತೋರಿಸ್ತಾ ಇದ್ದೀನಿ ಕೈಯಲ್ಲಿ. ನೋಡಿ, ಹಿಂಗೆ ಹಿಡಿದ್ರೆ ಹಿಂಗೆ ಅಂಟ್ಕೋಬೇಕು. ಈ ರೀತಿ ಉಂಡೆ ಮಾಡೋ ಥರ ಬರಬೇಕು ಇದು. ಈ ರೀತಿ ನಾವು ತರಿಯಾಗಿ ರುಬ್ಕೋಬೇಕು. ನಯಸ್ಸಾಗೆಲ್ಲ ರುಬ್ಕೊಳಕ್ಕೆ ಹೋಗಬಾರ್ದು. ಒಂದೊಂದು ಬೇಳೆ ಕೂಡ ಇರಬೇಕು ಅದರಲ್ಲಿ, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತೀನಿ. ಇದೇ ರೀತಿ ಎಲ್ಲ ಬೇಳೆಗಳನ್ನು ನಾನು ಒಂದು 3 ಸ್ಟೆಪ್ಪಲ್ಲಿ ರುಬ್ಬಿಟ್ಟು ನಾನೊಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಟೀ ಟೈಮಿಗೆ ಮಕ್ಳು ಕೇಳಿದಾಗೆಲ್ಲ ಮಾಡಿಕೊಡ್ಬೋದು. ನೀವು ಒಂದ್ಸಲ ಸಿಂಪಲ್ಲಾಗಿ ಮಾಡ್ಬೋದು. ಯಾರಿಗೆ ವಡೆ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಕೂಡ ಮಾಡ್ಬೋದು. ನೋಡಿ, ಎಲ್ಲ ಬೇಳೆಗಳನ್ನ ಇದಕ್ಕೆ ಸೇರಿಸ್ಕೊಂಡು ಸೈಡಿಗೆ ಎತ್ತಿಟ್ಟಿದ್ದೀನಿ. ಇವಾಗ ಅದೇ ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ ತೊಗೊಳ್ತಾ ಇದ್ದೀನಿ. ಉದ್ದುದ್ದ ಕಟ್ ಮಾಡಿ ನಾನು ಒಂದೇ ಒಂದು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಶುಂಠಿ, ಆಮೇಲೆ 4ರಿಂದ 5 ಬೆಳ್ಳುಳ್ಳಿ ಎಸ್ಳು, ಆಮೇಲೆ ಖಾರಕ್ಕೆ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಒಂದು 5 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಆನು ಆಫ್ ಮಾಡಿ ನೀರೇನು ಸೇರಿಸ್ದಲೇ ತರಿಯಾಗಿ ರುಬ್ಕೊಂಬರೋಣ. ಈರುಳ್ಳಿ ಹಾಕಿರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ನೀರೇನು ಹಾಕ್ಕೊಂಡಿಲ್ಲ. ಇವಾಗ ಅದನ್ನು ಕೂಡ ಈ ಕಡಲೆಬೇಳೆ ರುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡಿದ್ದಾದಮೇಲೆ ನೋಡಿ, ಒಂದು 2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ವಡೆ ತುಂಬ ಕ್ರಂಚಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು 3ರಿಂದ 4 ಕರಿಬೇವನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿನ ಫೈನಲ್ ಚಾಪ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ, 1 ಸ್ಪೂನ್ ಆಗೋಷ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಹೊಂದ್ಕೋಬೇಕು. ಆ ರೀತಿ ನಾವು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನು ಹಾಕ್ಕೊಳಕ್ಕೆ ಹೋಗಬಾರ್ದು. ನಾನು ಒಂದು ಈರುಳ್ಳಿ ರುಬ್ಬಿರೋದ್ರಿಂದ ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ. ಆಮೇಲೆ ಬೇಳೆ ಕೂಡ ನೆನೆಸಿರ್ತೀವಲ್ಲ, ಅದರಲ್ಲೂ ನೀರಿನ ಅಂಶ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಕೈಯಲ್ಲಿ ಹಿಡಿದ್ರೆ ಉಂಡೆ ಥರ ಬರಬೇಕು. ಜಸ್ಟ್ ಈ ಥರ ಉಂಡೆ ಮಾಡಿಕೊಂಡು ಕೈಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಅದು ಪ್ರೆಸ್ ಆಗಬೇಕು. ಆ ರೀತಿ ಬರಬೇಕು. ನೋಡಿ, ತೋರಿಸ್ತೀನಿ. ನೋಡಿ, ಜಸ್ಟ್ ಹಿಂಗೆ ಇಟ್ಕೊಂಡು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಹಾಕ್ಕೊಬೋದು. ಇಷ್ಟೇ, ಇದು ತಟ್ಟಬೇಕು ಅನ್ನೋ ಏನೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಈ ರೀತಿ ಕೈಯಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿ ಹಾಗೆ ಎಣ್ಣೆಗೆ ಬಿಟ್ಕೋಬೋದು. ನೋಡಿದ್ರಲ್ಲ ಎಷ್ಟು ನೀಟಾಗಿ ಬರುತ್ತೆ ಅಂತೇಳಿ. ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊಬೇಕು. ನಾನು ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬಾಣಲಿಲಿ ಎಣ್ಣೆ ಕೂಡ ಕಾದಿದೆ. ಇವಾಗ ಎಣ್ಣೆ ಕಾದಿರೋದ್ರಿಂದ ಒಂದೊಂದೇ ವಡೆಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿ ಒಂದೊಂದೇ ಕೈಯಲ್ಲಿ ಹಾಗೆ ಪ್ರೆಸ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ತೋರಿಸ್ತೀನಿ ಬೇಕಾದರೆ ನೋಡಿ. ಬೆರಳಿಗೆ ಒಂದೆಷ್ಟು ಉಂಡೆ ಬೇಕು, ಎಷ್ಟು ದಪ್ಪ ಬೇಕು ಅಷ್ಟು ಉಂಡೆ ದಪ್ಪ ತಗೊಂಡು ಹಿಟ್ಟನ್ನು ನೋಡಿ, ಈ ರೀತಿ ಜಸ್ಟ್ ಒಂದ್ಸಲ ಪ್ರೆಸ್ ಮಾಡಿದ್ರೆ ಸಾಕು. ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಬಿಡಬೇಕು. ತುಂಬ ಫಾಸ್ಟಾಗಿ ಕೂಡ ಮಾಡ್ಕೋಬೋದು. ನಾನು ಜಸ್ಟ್ ಹಿಂಗೆ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬೇಗನೆ ಮಾಡಿಕೊಂಡು ಎಣ್ಣೆ ಕಾದಿರುತ್ತಲ್ಲ, ಬೇಗ ನಾವು ಹಾಕ್ಕೊಬೋದು. ಈ ರೀತಿ ಎಷ್ಟಾಗುತ್ತೆ ಅಷ್ಟನ್ನು ಹಾಕ್ಕೊಂಡು ನಾನು ಇದನ್ನು ಬೇಯಿಸ್ಕೊಳ್ತೀನಿ. ನೊರೆ ಎಲ್ಲ ಕಮ್ಮಿ ಆದಮೇಲೆ ನೋಡಿ, ಇನ್ನು ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಬೇಯಿಸ್ಕೊಳ್ತೀನಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಇದನ್ನು ತಕ್ಕೊಳ್ಳೋಣ. ನೋಡಿ, ಆಗಿದೆ ಇವಾಗ. ಇದು ಕಲರ್ ಕೂಡ ಚೇಂಜ್ ಆಗಿದೆ, ಚೆನ್ನಾಗಿ ಬಂದಿದೆ ಕೂಡ. ಕ್ರಂಚಿಯಾಗಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ವಡೆ. ಇವಾಗ ಇದನ್ನೆಲ್ಲ ತಕ್ಕೊಂಡ್ಬಿಡೋಣ. ತಕ್ಕೊಂಡು ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ತೀನಿ ಎಲ್ಲನೂ. ಟಿಶ್ಯೂ ಪೇಪರ್ ಯೂಸ್ ಮಾಡೋಣ, ಎಣ್ಣೆ ಇರೋದ್ರಿಂದ. ಟಿಶ್ಯೂ ಪೇಪರ್ ಹಾಕ್ಕೊಂಡು ಪ್ಲೇಟ್ ಮೇಲೆ ವಡೆಗಳನ್ನೆಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತು ಅಂತೇಳಿ. ಇನ್ನೂ ಒಂದು ಸ್ಟೆಪ್ಪು ಕೂಡ ಅದೇ ರೀತಿ ಹಾಕಿ ತೋರಿಸ್ತೀನಿ.
ಜಸ್ಟ್ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ತಗೊಂಡು ಕೈಯಲ್ಲಿ ಒಂದ್ಸಲ ಹಿಂಗೆ ಪ್ರೆಸ್ ಮಾಡಿ ಡೈರೆಕ್ಟಾಗಿ ನಾವು ಎಣ್ಣೆಗೆ ಸೇರಿಸ್ಕೋಬೋದು. ತಟ್ಟಿ ಇಟ್ಟು ಹಾಕಬೇಕು, ತಟ್ಟಕ್ಕೆ ಟೈಮ್ ಹಿಡಿಯುತ್ತೆ ಅನ್ನೋ ಅವಶ್ಯಕತೆ ಇಲ್ಲ. ಈ ರೀತಿ ನೀವು ಹಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ತಕ್ಷಣಕ್ಕೆ ಬೇಗನೆ ಮಾಡ್ಕೊಬೋದು. ಇನ್ನೂ ಒಂದು ಸ್ಟೆಪ್ಪು ಕೂಡ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿ ಇದು ಕೂಡ ಬೆಂದಿದೆ. ಇವಾಗ ಇದನ್ನು ಕೂಡ ತಕ್ಕೊಂಬಿಡೋಣ. ಇದೇ ರೀತಿ ಉಳಿದಿರೋ ಎಲ್ಲ ಹಿಟ್ಟುಗಳನ್ನು ನಾನು ವಡೆಗಳನ್ನಾಗಿ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ವಡೆ. ನೋಡಿ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಸಂಜೆ ಟೈಮು ಟೀ ಟೈಮಿಗೆ ಆಗ್ಬೋದು, ಮತ್ತು ಬೇಕಂದಾಗ ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ, ಮತ್ತು ನೆಂಟರು ಯಾರಾದರೂ ಬಂದಾಗ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಾಗಿ ಕೂಡ ಬರುತ್ತೆ. ನೋಡಿದ್ರಲ್ಲ, ಈ ಕಡಲೆಬೇಳೆ ವಡೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ಅಡುಗೆ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.